ಹಾಯ್ ನಮಸ್ಕಾರ ಎಲ್ಲರಿಗೂ ಮಿಲನಾಸ್ ಟೆರೇಸ್ ಗಾರ್ಡನ್ಗೆ ಸ್ವಾಗತ. ತುಂಬ ದಿವಸ ಆದಮೇಲೆ ಟೆರೇಸ್ ಗಾರ್ಡನ್ ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ. ಯಾಕಂದರೆ ಮಳೆ ಇದ್ದ ಕಾರಣ ಯಾವುದೇ ಥರದ ಫರ್ಟಿಲೈಸರು ಕೊಡ್ತಾ ಇರಲಿಲ್ಲ ಅಥವಾ ಏನು ಕೆಲಸನೂ ಇರಲಿಲ್ಲ. ಡೈಲಿ ಕ್ಲೀನಿಂಗ್ ಬಿಟ್ಟರೆ ಬೇರೆ ಏನು ಜಾಸ್ತಿ ಗಾರ್ಡನ್ ಬಗ್ಗೆ ನಾನು ಕೇರ್ ತೊಗೊಂಡಿರಲಿಲ್ಲ. ಆದ ಕಾರಣ ವಿಡಿಯೋ ಕೂಡ ಏನು ಶೇರ್ ಮಾಡೋದಿದ್ದಿರಲಿಲ್ಲ. ನೋಡಿ, ಇದು ವೈಟ್ ಕಲರ್ ಬಟನ್ ರೋಸ್. ಆದರೆ ಈ ಗಿಡದ ಎಲೆಯನ್ನು ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು ಆ್ಯಕ್ಚುಲಿ ಮೆಗ್ನೀಷಿಯನ್ ಡಿಫಿಷಿಯನ್ಸಿಯಿಂದ ಆಗುವಂಥದ್ದು. ಸೊ ನೋಡಿ, ಕ್ಲೋರೋಫಿಲ್ ಕೌಂಟ್ ಕಡಿಮೆ ಆದಾಗ ಈ ಥರ ಆಗುತ್ತೆ. ಇದು ನಿತ್ಯ ಪುಷ್ಪ ಗಿಡ, ಹೊಸದಾಗಿ ಹಾಕಿರೋದು, ಬೇರೆ ಕಲರ್. ಇದು ಒಂಥರ ಪಿಂಕಿಶ್ ಪರ್ಪಲ್ ಅಂತಲೇ ಹೇಳ್ಬೋದು. ಈ ಎರಡು ಕಲರ್ ಕೂಡ ತುಂಬ ಡಿಫ್ರೆಂಟ್ ಇದೆ. ಆದರೆ ನಿಮಗೆ ವಿಡಿಯೋದಲ್ಲಿ ನೋಡೋಕ್ಕೆ ಒಂದೇ ಥರ ಕಾಣ್ತಾ ಇರ್ಬೋದು. ಇನ್ನೊಂದು ಕಲರ್ ನೋಡಿ, ಅಲ್ಲಿ ಚಿಕ್ಕದಾಗಿ ಕಾಣ್ತಾ ಇದೆ ಅಲ್ಲ. ಹಾಗೆಯೇ ಮಾರಿಗೋಲ್ಡ್, ಒಂದು ಪುಟ್ಟ ಗಿಡದಲ್ಲಿ ಎಷ್ಟೊಂದು ಹೂವು ಆಯ್ತು ಅಂದರೆ ತುಂಬ ಹೂವಾಗಿದೆ. ಅವಾಗವಾಗ ನಾವು ಕಟ್ ಮಾಡ್ತಾ ಇರ್ತೀವಿ ಅದನ್ನು. ನೋಡಿ, ಒಂದು ಚಿಕ್ಕ ಕಟ್ಟಿಂಗ್ ತಂದು ಹಾಕಿರೋದು ಅದು. ಇದು ನೋಡಿ, ಒಲಿಯಾಂಡರ್, ಕಣಗಿಲೆ ಅಂತೀವಿ, ಕಣಗಿಲೆ ಗಿಡ. ಇದು ಸ್ವಲ್ಪ ಬಿಸಿಲು ಕಡಿಮೆ ಬೀಳೋ ಜಾಗದಲ್ಲಿ ಇಟ್ಟಿದ್ದೆ. ಅಷ್ಟು ಚೆನ್ನಾಗಿ ಹೂ ಬಿಡ್ತಾ ಇರಲಿಲ್ಲ. ಇವಾಗ ಬಿಸಿಲಿಗೆ ಶಿಫ್ಟ್ ಮಾಡಿದ ಮೇಲೆ ಇವಾಗ ಹೂ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆಯೇ ಹೊಸ ಹೊಸ ಮೊಗ್ಗುಗಳು ಕೂಡ ಬರ್ತಾ ಇದೆ. ಹಾಗೆಯೇ ಆನಿಯನ್ ಕಲರ್ ರೋಸ್ ತುಂಬ ದಿವಸ ಆದಮೇಲೆ ಬಿಡ್ತಾ ಇದೆ ಇವಾಗ. ಇದು ಗಿಡಗಳೆಲ್ಲ ತುಂಬ, ರೋಸ್ ಗಿಡಗಳೆಲ್ಲ ತುಂಬ ಓಲ್ಡ್ ಗಿಡಗಳು, ಮೋರ್ ದೆನ್ 5-6 ಇಯರ್ಸೇ ಆಗ್ತಾ ಬಂತು. ಆವಾಗವಾಗ ಕಟ್ಟಿಂಗ್ ಮಾಡ್ತಾ ಇರ್ತೀನಿ. ಬದನೆಕಾಯಿ ಇದೆ, ತುಂಬ ಸಲ ಆಯಿತು ಹಾರ್ವೆಸ್ಟ್ ಮಾಡಿರೋದು. ಇವಾಗ ಬದನೆಕಾಯಿ ತಿಂದು ಬೋರ್ ಆಗಿದೆ. ನೋಡಿ, ಇದು ಚೆರಿ ಟೊಮೆಟೊ ಅಂತೀವಲ್ವ, ಅದು ಹೊಸದಾಗಿ ಹಾಕಿರೋದು ಗಿಡ. ಇದು ಎಲ್ಲದರಲ್ಲಿ ಇವಾಗ ಕಾಯಿ ಬಿಟ್ಟಿದೆ. ಇದನ್ನು ನಾವು ಜ್ಯೂಸ್ ಮಾಡಿ ಕುಡಿಬೋದು. ಹಾಗೆಯೇ ಸಲಾಡ್ಗೆ ಕೂಡ ನಾವು ಆ್ಯಡ್ ಮಾಡ್ಕೊಂಡು ತಿನ್ಬೋದು. ಈ ಚೆರಿ ಟೊಮೆಟೊ ಇದೆಯಲ್ಲ, ಹೆಲ್ತ್ಗೆ ತುಂಬ ಒಳ್ಳೆಯದು. ಇದನ್ನು ನಾವು ಹಸಿಯಾಗಿ ಹಾಗೆಯೇ ತಿನ್ಬೋದು. ನೋಡಿ, ಇಲ್ಲಿ ಕೂಡ ಎಲ್ಲ ಬಿಟ್ಟಿದೆ. ನನ್ನ ಕ್ಯಾಮರಾ ಸ್ವಲ್ಪ ಫೋಕಸ್ ಆಗ್ತಾ ಇಲ್ಲ, ಆದ ಕಾರಣ ನಿಮಗೆ ಕ್ಲಿಯರ್ಲಿ ಕಾಣ್ತಾ ಇಲ್ಲ ಇಲ್ಲಿ. ಇದೊಂದು ಕಾಂಪೋಸ್ಟ್ ಚೀಲದಲ್ಲಿ ಹಾಕಿರುವಂಥದ್ದು. ಹಾಗೆಯೇ ಈ ಗಿಡನ ಬೇರೆ ಪಾಟಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಅದರಲ್ಲಿ ಕೂಡ ನೋಡಿ ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲಿ, ಹಾಗೆಯೇ ಹೂ ಕೂಡ ಬಿಡ್ತಾ ಇದೆ ನೋಡಿ. ಇದಾದರೆ ತುಂಬ ಗೊಂಚಲಾಗಿ ಆಗುತ್ತೆ ನೋಡಿ. ನಾನು ಫರ್ಟಿಲೈಸರ್ ಕೊಡೋದೇ ತುಂಬ ಟೈಮ್ ಆಯಿತು. ಆದ ಕಾರಣ ಯಾವುದೇ ಥರದ ಫರ್ಟಿಲೈಸರ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ ಏನು ಕೊಟ್ಟರು ಕೂಡ ಇವಾಗ ವೇಸ್ಟ್. ಯಾಕಂದರೆ ಡೈಲಿ ಮಳೆ ಬರ್ತಾ ಇದೆ. ಆದ ಕಾರಣ ನಾನಂತೂ ಜಾಸ್ತಿ ಲಿಕ್ವಿಡ್ ಫರ್ಟಿಲೈಸರೇ ಕೊಡ್ತೀನಿ. ಲಿಕ್ವಿಡ್ ಫರ್ಟಿಲೈಸರ್ ನಾವು ಮಳೆ ಬರೋ ಟೈಮಲ್ಲಿ ಕೊಟ್ಟರೆ ಅದಂತೂ ಫುಲ್ಲು ವೇಸ್ಟ್ ಆಗಿ ಹೋಗುತ್ತೆ. ಆದ ಕಾರಣ ಯಾಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದಿವಸ ಮಳೆ ನಿಲ್ಲೋ ತನಕ ಹಾಗೆ ಕಾಯೋಣ ಅಂತ ಹೇಳ್ಬಿಟ್ಟು ಯಾವುದೇ ಥರದ ಫರ್ಟಿಲೈಸರ್ ಕೊಟ್ಟಿಲ್ಲ ನಾನು. ಇದು ನೋಡಿ, ಅಲಸಂಡೆ ಲಾಂಗ್ ಬೀನ್ಸ್ ಅಂತೀವಲ್ಲ, ಅದನ್ನು ಗಿಡ ಇತ್ತು. ಅದನ್ನು ನಾನು ಬೇರೆ ದೊಡ್ಡ ಪಾಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಮೇಲೆ ನಾನು ಫುಲ್ ನೆಟ್ ಹಾಕಿದ್ದೀನಿ. ನೆಟ್ ಹಾಕಿ ಈ ಬಳ್ಳಿ ಹಬ್ಬಿಸ್ಬಿಡೋಣ ಅಂತ. ಇನ್ನೂ ಗಿಡಗಳಿದೆ, ಬಟ್ ಎಲ್ಲಿ ಹಾಕೋದು ಅಂತ ಸರಿಯಾಗಿ ಪ್ಲೇಸ್ ಸಿಗ್ತಾ ಇಲ್ಲ. ನೋಡಿ, ಹೀಗೆ ಫುಲ್ ನೆಟ್ ಹಾಕಿಬಿಟ್ಟಿದ್ದೀನಿ, ಇದಕ್ಕೆ ಹಬ್ಬಿಕೊಂಡು ಹೋಗಲಿ ಅಂತ. ಈ ಬಳ್ಳಿ ಗಿಡಗಳಿಗೆ ಸಪೋರ್ಟ್ ಕೊಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆಯೇ ಸ್ವಲ್ಪ ಜಾಸ್ತಿ ಸಮಯ ನಾವು ಉಳಿಸ್ಕೊಳ್ಬೋದು. ಇದು ನೋಡಿ, ಇಂಡೋರ್ ಪ್ಲ್ಯಾಂಟ್, ಫಿಲೋಡ್ಯಾಂಡ್ರಾನ್ ಅಂತೀವಲ್ಲ ಅದು. ಸೊ ಇದರಲ್ಲಿ ನಾನು ಫಸ್ಟ್ ಟೈಮ್ ನೋಡಿರೋದು ಹೂವಾಗಿರೋದು. ಇದು ಆಲ್ಮೋಸ್ಟ್ ಅರಳಿ ಒಂದು 5-6 ಡೇಸ್ ಆಯಿತು. ಇನ್ನು ನೋಡಬೇಕು ಎಷ್ಟು ದಿವಸ ನಿಲ್ಲುತ್ತೆ ಅಂತ. ನೋಡಿ, ಎಷ್ಟು ನೋಡೋಕ್ಕೂ ಹಾಗೆಯೇ ತುಂಬ ಚೆನ್ನಾಗಿದೆ ಇದು. ಹಾಗೆಯೇ ಇಲ್ಲಿ ನೋಡಿ, ಒಂದು ಮೊಗ್ಗು ಕೂಡ ಇದೆ. ನೋಡಬೇಕಿದೆ ಎಷ್ಟು ದಿವಸ ಇರುತ್ತೆ ಅಂತ ಹೂವು. ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮೊಗ್ಗು. ಇದು ಅರಳಕ್ಕೆ ಒಂದು ಅಟ್ಲೀಸ್ಟ್ 1 ವೀಕ್ ಆದರೂ ಬೇಕಾಗುತ್ತೆ. ಇದು ಕಂಪ್ಲೀಟ್ಲಿ ಇಂಡೋರ್ ಪ್ಲ್ಯಾಂಟ್ ಅಲ್ಲ. ಇದಕ್ಕೆ ಅಟ್ಲೀಸ್ಟ್ 1/2 hour ಆದರೂ ಬಿಸಿಲು ಬೀಳಬೇಕಾಗುತ್ತೆ. ನೋಡಿ, ಇಲ್ಲೊಂದು ಮೊಗ್ಗು ಇದೆ ನೋಡಿ. ನನಗೆ ಈ ಗಿಡ ಹೂ ಬಿಡುತ್ತೆ ಅಂತ ಇಲ್ಲಿ ತನಕ ಗೊತ್ತೇ ಇರಲಿಲ್ಲ. ಹಾಗೆಯೇ ಒಂದಿಷ್ಟು ಬದನೆಕಾಯಿ ಹಾರ್ವೆಸ್ಟ್ ಮಾಡೋಕ್ಕೆ ರೆಡಿಯಾಗಿದೆ. ಇವಾಗ ಗಿಡಗಳಿಗೆ ತುಂಬ ಹಳೇದಾದ ಕಾರಣ ಸ್ವಲ್ಪ ಚಿಕ್ಕದಾಗಿ ಬಿಡ್ತಾ ಇದೆ ಬದನೆಕಾಯಿ. ಇದು ನೋಡಿ, ಯೆಲ್ಲೋ ಕಾಸ್ಮಸ್.
ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಯಾರೆಲ್ಲ ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹ್ಯಾಪಿ ಗಾರ್ಡನಿಂಗ್.